600 ವೆಹಿಕಲ್ ಒಂದೇ ಕಡೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಫ್ಯಾಮಿಲಿ ಅಂದಮೇಲೆ ಒಂದು ಮನೆ ಇರಬೇಕು, ಮನೆ ಅಂದಮೇಲೆ ಒಂದು ಕಾರ್ ಇರಬೇಕು, ಕಾರ್ ಅಂದಮೇಲೆ ಆ ಕಾರ್ ಚೆನ್ನಾಗಿರಬೇಕು. ಆ ಚೆನ್ನಾಗಿರೋ ಕಾರು Cars24 ಇದೆ ಅಂತ ಹೇಳ್ತಾ ಇದ್ದೀರಾ. ಸೂಪರ್ ಸರ್. ಇದೇ ಒಂದು 10ನೇ ತಾರೀಕು ಮತ್ತೆ 11ನೇ ತಾರೀಕು, ಜೂನ್ 10 ಮತ್ತೆ 11ನೇ ತಾರೀಕಲ್ಲಿ ಇಲ್ಲಿ Cars24ನ ಕಾರ್ ಮೇಳ ನಡೀತಾ ಇದೆ. ಸೊ ಈ ದಿನದಲ್ಲಿ ನೀವೇನಾದರೂ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಅಪ್ ಟು 80,000ವರೆಗೂ ಇಲ್ಲಿ ಡಿಸ್ಕೌಂಟ್ ನಡೀತಿದೆಯಂತೆ. ಈ ವೆಹಿಕಲ್ ನೋಡ್ಬೋದು ನೀವು, ಜಸ್ಟ್ ಒಂದು ರಿಬನ್ ಕಟ್ಬಿಟ್ರೆ ಮುಗಿದು. ಹೊಸ ಗಾಡಿನೇ ಸರ್ ನಿಮಗೆ ಇದು. ಒಂದು 12 ಮಾಡಲ್ ಗಾಡಿ ಇದು. ಫಸ್ಟ್ ಒಂದು ಸಿಂಗಲ್ ಹ್ಯಾಂಡ್ ಯೂಸ್ 68,000 ಓಡಿದೆ ಸರ್. ಪ್ರೈಸ್ ಬಂದು 283 ಸರ್. 283 ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಅವ್ರ ಬಜೆಟಲ್ಲಿ ತಕ್ಕಂಗೆ ಗಾಡಿಗಳು ಎತ್ಕೊಂಡು ಹೋಗ್ಬೋದು. ಯಾಕಂದ್ರೆ ಸ್ಟಾರ್ಟ್ ಆಗೋದು 53 lakhs. ಹೈ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಯೂಸ್ಡ್ ಕಾರ್ ಖರೀದಿ ಮಾಡೋದೇ ಒಂದು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಹೊಸ ಕಾರ್ ಅಂತ ಬಂದಾಗ ಏನು ಮಾಡ್ತೀರಾ, ಯಾವೊಂದು ಬ್ರ್ಯಾಂಡ್ನ ಕಾರ್ ತೊಗೋಬೇಕು, ಯಾವ ವೇರಿಯಂಟ್ ತೊಗೋಬೇಕು, ಹಾಗೆ ಯಾವ ಕಲರ್ ತೊಗೋಬೇಕು ಅಂಥೇಳಿ ಅಷ್ಟೇ ಆಯ್ಕೆ ಮಾಡಬೇಕು. ನೀವು ಶೋರೂಮ್ಗೆ ಹೋದರೆ ನೀವು ಯಾವುದೋ ಒಂದು ಕಾರ್ನ ಬುಕ್ ಮಾಡ್ಬೋದು, ಕಲರ್ ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ. ಅದೇ ಯೂಸ್ಡ್ ಕಾರ್ ಅಂತ ಬಂದಾಗ ಏನಾಗುತ್ತೆ, ಸೊ ಯಾವೊಂದು ಕಾರ್ ತೊಗೋಬೇಕು ಅಂದರೆ ಯಾವ ಬ್ರ್ಯಾಂಡ್ ತೊಗೋಬೇಕು, ಯಾವೊಂದು ವೇರಿಯಂಟ್ ತೊಗೋಬೇಕು, ಯಾವ ಕಲರ್ ತೊಗೋಬೇಕು, ಇಷ್ಟೇ ಅಲ್ಲದೆ ನೀವು ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಶೋರೂಮ್ಗೆ ಹೋಗಿ ಅಲ್ಲಿ ಯಾವ ಕಾರ್ ತೊಗೋಬೇಕು ಅಂತ ಹೇಳಿ ಚೂಸ್ ಮಾಡಬೇಕು. ಯಾಕೆಂದರೆ ಕಂಡೀಷನ್ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಆಪ್ಷನ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ಒಟ್ಟಿಗೆ 600 ವೆಹಿಕಲ್ ಒಂದೇ ಕಡೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಆಪ್ಷನ್ಸು. ಸೊ ಹಾಗಾಗಿನೇ ಇಷ್ಟು ವೆಹಿಕಲ್ನ ತೋರಿಸೋದಕ್ಕೋಸ್ಕರನೇ ನಾನು ಬಂದ್ಬಿಟ್ಟು Cars24ನ ಜಕ್ಕೂರ್ ಯಾರ್ಡ್ಗೆ. ಇಲ್ಲಿ ಯಾವಾಗಲೂ ಕೂಡ 600 ವೆಹಿಕಲ್ಸ್, 600 ವೆಹಿಕಲ್ ಸ್ಟಾಕಲ್ಲಿರುತ್ತೆ. ನೀವು ಯಾವುದೇ ಒಂದು ಕಾರ್ ಹುಡುಕ್ತಿದ್ರು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ಹೇಳಬೇಕು ನಿಮಗೆ, ಇದೇ ಒಂದು 10ನೇ ತಾರೀಕು ಮತ್ತು 11ನೇ ತಾರೀಕು, ಜೂನ್ 10 ಮತ್ತು 11ನೇ ತಾರೀಕಲ್ಲಿ ಇಲ್ಲಿ Cars24ನ ಕಾರ್ ಮೇಳ ನಡೀತಾ ಇದೆ. ಸೊ ಈ ದಿನದಲ್ಲಿ ನೀವೇನಾದರೂ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಅಪ್ ಟು 80,000ವರೆಗೂ ಇಲ್ಲಿ ಡಿಸ್ಕೌಂಟ್ ನಡೀತಿದೆಯಂತೆ. ಖಂಡಿತವಾಗ್ಲೂ ಆ ದಿನ ಇಲ್ಲಿಗೆ ಬರೋದನ್ನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಕೆಳಗಡೆನೇ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ನ ಎರಡೂ ಕೂಡ ಹಾಕಿರ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಹೇಳಬೇಕಂತ ಹೇಳಿದ್ರೆ, ನೀವೇನಾದರೂ ಸ್ವಿಫ್ಟ್ ನೋಡ್ತಿದ್ದೀರಾ, 42 ವೆಹಿಕಲ್ ಸ್ಟಾಕು ಸ್ವಿಫ್ಟ್ ಇದೆ. ಅದೇ ರೀತಿ ಆಲ್ಟೋ ಅಂತ ಬಂದಾಗ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕು 48 ವೆಹಿಕಲ್ ಸ್ಟಾಕಲ್ಲಿದೆ. ಹ್ಯುಂಡೈ ವೆಹಿಕಲ್ಸ್ ಅಂತ ಬಂದಾಗ i20ಗಳು ಕೂಡ ಇದೆ. ಓವರಾಲ್ ಹ್ಯುಂಡೈ ವೆಹಿಕಲ್ಸ್ ಇಲ್ಲಿರೋದು ಬಂದು 98 ವೆಹಿಕಲ್ಸು. ರೆನಾಲ್ಡ್ ವೆಹಿಕಲ್ಸ್ ಇದೆ, ಫೋಕ್ಸ್ ವ್ಯಾಗನ್ ವೆಹಿಕಲ್ಸ್ ಇದೆ. ಆ್ಯಂಡ್ ಆಲ್ಸೋ ನೀವೇನಾದರೂ ಫೋರ್ಡ್ ವೆಹಿಕಲ್ಸ್ ನೋಡ್ತಿದ್ರು ಕೂಡ ಅದು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಡೀಟೇಲ್ಡಾಗಿ ವಿಡಿಯೋದಲ್ಲಿ ಎಷ್ಟು ವೆಹಿಕಲ್ಸು, ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀವಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಷ್ಟೆಲ್ಲ ಆಪ್ಷನ್ಸ್ ಏನೋ ಇದೆ, ಫೆಸಿಲಿಟಿ ಏನು ಕೊಡ್ತಾರೆ Cars24ಅಲ್ಲಿ ಅಂತ ಹೇಳ್ಬಿಟ್ಟು ನೀವೇನಾದರೂ ಕೇಳ್ತಿದ್ರೆ ಫೆಸಿಲಿಟಿ ಕೂಡ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನಿಮಗೆ 12 months ವ್ಯಾರಂಟಿ ಕೊಡ್ತಾರೆ, ಅಂದರೆ 12 ತಿಂಗಳು ವ್ಯಾರಂಟಿ ಕೊಡ್ತಾರೆ Cars24ಅಲ್ಲಿ. ಇಫ್ ಇನ್ ಕೇಸ್ ಯಾವುದೋ ಒಂದು ಕಾರ್ ತೊಗೊಂಡೋಗಿರ್ತೀರಾ, ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ 7 ದಿನದಲ್ಲಿ ನೀವು ಕಾರ್ನ ವಾಪಸ್ ತೊಗೊಂಬಂದು ಕೊಟ್ಟರೆ ವಿತೌಟ್ ಆಸ್ಕಿಂಗ್ ಎನಿ ಕ್ವಶನ್, ನಿಮಗೇನೂ ಪ್ರಶ್ನೆ ಕೇಳದಲ್ಲೇ 100% ರೀಫಂಡ್ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಈಸಿ EMI ಅಂದರೆ ಫೈನಾನ್ಸ್ ಆಪ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಅವ್ರದ್ದು. ನಿಮ್ಮದೇನಾದರೂ ಸಿವಿಲ್ ಸ್ಕೋರ್ ಚೆನ್ನಾಗಿಲ್ವಾ, ಖಂಡಿತವಾಗ್ಲೂ ನಿಮಗೆ ಲೋನ್ ಆಗುತ್ತೆ, ಬಟ್ 0% ಆಗಲ್ಲ. ಅದೇನಾದರೂ ನಿಮ್ಮ ಸಿವಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ 0% EMIಲಿ ನಿಮಗೆ ಲೋನ್ ಕೂಡ ಆಗ್ಬೋದು. ಅದೇ ಥರ ನಿಮಗೆ ಪ್ರತಿಯೊಂದು ಕಾರ್ ಇಲ್ಲೇನು ನೋಡ್ತಾ ಇದ್ದೀರಾ, ಯಾವುದೇ ಕಾರ್ ತೊಗೊಳ್ಳಿ, ಎಲ್ಲ ಕಾರು ಕೂಡ 140 ಚೆಕ್ ಪಾಯಿಂಟ್ಸ್ನ, ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ನ ಪಾಸ್ ಆಗಿ ಇಲ್ಲಿಗೆ ಬಂದಿರ್ತವೆ. ಇದ್ರ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ. Cars24 ಅದು ಮೆಗಾ ರಿಫರ್ಬಿಶ್ಮೆಂಟ್ ಲ್ಯಾಬ್ ಅಂತ ಕೂಡ ಇದೆ, ಅಲ್ಲಿ ಪ್ರತಿಯೊಂದು ಇದಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ಪ್ರತಿಯೊಂದು ವೆಹಿಕಲ್ಗೂ ಸರ್ವಿಸ್ ಹಿಸ್ಟ್ರಿ ಕೊಡ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಈ ಒಂದು ವೆಹಿಕಲ್ ಸ್ಟಾಕ್ನ ನೋಡಬೇಕು ಅಂತ ಹೇಳಿ ನೀವೆಲ್ಲ ಕಾಯ್ತಾ ಇರ್ತೀರಾ. ಬನ್ನಿಯಾಗಿದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡ್ತಿರ್ಬೋದು 600 ವೆಹಿಕಲ್ಸ್ ಅಲ್ಲಿ ಪಾರ್ಕ್ ಆಗಿದೆ. ಇಲ್ಲಿ ನಿಮಗೆ ಅಂತ ಹೇಳಿಬಿಟ್ಟು ಕೆಲವು ವೆಹಿಕಲ್ನ ತೊಗೊಂಬಂದು ಪಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ವೆಹಿಕಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಎಲ್ಲ ಪ್ರತಿಯೊಂದು ವೆಹಿಕಲ್ ಕೂಡ ಲಿಸ್ಟ್ ಆಗಿರುತ್ತೆ. ನಮ್ಮ ಜೊತೆಗೆ ಇಲ್ಲಿಯ ಮ್ಯಾನೇಜರ್ ಆಗಿರುವಂತಹ ಬಸವರಾಜ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಮೊದಲನೇದಾಗಿ ಸ್ವಿಫ್ಟ್ ಬಗ್ಗೆನೇ ಮಾಹಿತಿ ತೊಗೊಂಬಿಡೋಣ. ಯಾಕೆಂದರೆ ನಮ್ಮ ಚಾನಲಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ, ಸರ್ ಸ್ವಿಫ್ಟ್ ತೋರಿಸಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮಗೆ ಬರೀ 5 ಅಲ್ಲ 10 ಅಲ್ಲ 42 ವೆಹಿಕಲ್ ಸ್ವಿಫ್ಟ್ನ ತೋರಿಸ್ತಾ ಇದ್ದಾರೆ. ಅಂದರೆ ಎಲ್ಲ ವೆಹಿಕಲ್ ಡೀಟೇಲ್ಸ್ ಕೊಡಲ್ಲ ಇವರು, ಒಂದು 4-5 ವೆಹಿಕಲ್ ಡೀಟೇಲ್ಸ್ ಕೊಡ್ತಾರೆ. ಇನ್ನು ಮಿಕ್ಕಿದ್ನ ಇವರು ಡೀಟೇಲ್ಸ್ ಹಂಗೆ ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಡ್ತಾರೆ. ಸರ್ ಶುರು ಮಾಡಿ ಸರ್.
ಎಲ್ಲರೂ ನಮಸ್ಕಾರ. ನಾವು ಇವಾಗಿದ್ದೀವಿ ಇಂಡಿಯಾದಲ್ಲಿ ನಮ್ಮದು ಕಾಸ್ಟ್ ನೀವು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಇಲ್ಲಿರೋದು ಸುಮಾರು 600ರಿಂದ 700 ಗಾಡಿಗಳು ನಮ್ಮಲ್ಲಿದ್ದಾವೆ. ಸೊ ಸ್ಟಾರ್ಟ್ ಮಾಡ್ಬೋದು, ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಒಳ್ಳೆ ವೀಕ್ಷಕ ವೆಯ್ಟ್ ಮಾಡ್ತಿರ್ತಾರೆ. ಸೊ ಸ್ಟಾರ್ಟ್ ಮಾಡಿ ಸ್ವಿಫ್ಟ್ ಇಂದ ಇದು ಬಂದು ನೋಡ್ಬೋದು ನೀವು 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್. ಇದಕ್ಕೆ ಪ್ರೈಸ್ ಬಂದು 4,20,000 ಸರ್. 4,20,000ಕ್ಕೆ ಸೆಕೆಂಡ್ ಓನರು ಡೀಸೆಲ್ ಇಂಜಿನ್ ಸ್ವಿಫ್ಟ್ ಸಿಗ್ತಾ ಇದೆ. 2012 ಮಾಡಲ್ ಇದು. 12 ಮಾಡಲು ಅಂಡ್ ಎಲ್ಲ ವೆಹಿಕಲ್ ಕೂಡ ಸರ್ಟಿಫೈ ಆಗಿರ್ತಲ್ಲ ಸರ್? 100% ಸರ್. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಮುಂಚೆ ವಿಡಿಯೋಲಿ ನೀವು ನೋಡಿರಬೇಕು, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಮ್ಮಲ್ಲಿ. ಆ್ಯಂಡ್ ನೋಡ್ತಿರ್ಬೋದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. 4 ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ಸರ್ ಇದು VDI ಅಲ್ಲ, ಇದು VDI ಸರ್. ಇದು VDI ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಹಂಗಾದ್ರೆ. ಡೀಸೆಲ್ ಇಂಜಿನ್ ಆಬ್ವಿಯಸ್ಲಿ ಮೈಲೇಜ್ ಇದ್ದೇ ಇದೆ. ಸೊ ಇನ್ನೊಂದು ಏನಂದ್ರೆ ನಮ್ದು ನೀವು 4,20,000 ಸ್ಟಾರ್ಟ್ ಮಾಡಿ ತಲೆ ಕೆಡ್ಸ್ಕೋಬೇಡಿ. ನಮ್ಮಲ್ಲಿ ಸ್ವಿಫ್ಟ್ ಗಾಡಿಗಳು ಸ್ಟಾರ್ಟ್ ಆಗೋದು 3 lakhs ಇಂದ ಸರ್. 3 lakhs ಇಂದ ನಮ್ಮ ಬಜೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಬಜೆಟೆಡ್ ಕಸ್ಟಮರ್ಸ್ ನೋಡ್ಬೋದು ನೀವು 4 ಲಕ್ಷ 5 ಲಕ್ಷ ಸ್ವಿಫ್ಟ್ ಅನ್ನ ತಲೆನೇ ಕೆಡ್ಸ್ಕೋದಂಗೆ ಸರ್. ಈ ಒಂದು ನಮ್ಮ ಮೇಳಕ್ಕೆ ಬಂದ್ರೆ ಪ್ರತಿಯೊಂದು ಕಸ್ಟಮರು ಆರಾಮಾಗಿ ಅವ್ರ ಬಜೆಟ್ ಅಲ್ಲಿ ತಕ್ಕಂಗೆ ಗಾಡಿಗಳು ಎತ್ಕೊಂಡು ಹೋಗ್ಬೋದು. ಯಾಕಂದ್ರೆ ಸ್ಟಾರ್ಟ್ ಆಗೋದು ಸ್ವಿಫ್ಟ್ 3 lakhs ತಲೆ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸ್ವಿಫ್ಟೇನೆ. ಸೊ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸ್ವಿಫ್ಟ್ಗಳೇ ಇದೆ. ಎಸ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಹಾಗೆ ಸರ್ ಇದು ಬಂದು 2020 ಮಾಡಲ್ ಸರ್. ಇದು ಪೆಟ್ರೋಲ್ ಇಂಜಿನ್ ಬರುತ್ತೆ, ಫಸ್ಟ್ ಓನರ್ ಸರ್. ಡ್ರಿವನ್ ಕಿಲೋಮೀಟರ್ ಜಸ್ಟ್ 6,000. ಇದು ಪ್ರೈಸ್ ಬಂದು 7,12,000 ಆಗುತ್ತೆ ಸರ್. ಇದು 7,12,000 ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡ್ಬೋದು. ಹಾಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಇದರಲ್ಲಿ. ಇಂಟರ್ನಲಿ ಅಡ್ಜಸ್ಟಬಲ್ ORVMs ಬರುತ್ತೆ. ನಿಮಗೆ AC ಬರುತ್ತೆ ಇದರಲ್ಲಿ. ಸರ್ ಇದು VXI ಸರ್? ಇದು VXI ಸರ್. ಇದು ಮಿಡ್ ವೇರಿಯಂಟು ಪೆಟ್ರೋಲ್ ಇಂಜಿನ್. ಇದು ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಕೂಡ ಇದೇ ಥರ ಕಂಡೀಷನಲ್ಲಿ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಅಲ್ಲಿ ಪಾರ್ಕ್ ಮಾಡಿರೋಂಥದ್ದು ಸ್ವಲ್ಪ ಧೂಳಿರುತ್ತೆ. ಬಂದಾಗ ನಿಮಗೆ ರಿಫರ್ಬಿಶ್ ಮಾಡಿನೇ ಡೆಲಿವರಿ ಕೊಡ್ತಾರೆ. ನೀವು ವೆಹಿಕಲ್ ಚೂಸ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ವಿತ್ ಅಲಾಂಗ್ ವಿತ್ ವ್ಯಾಕ್ಯೂಮ್ ಕ್ಲೀನ್ ಆಗಿರುತ್ತೆ. ನಿಮಗೆ ನೀವು ಡೆಲಿವರಿ ತಗೊಳ್ಳೋ ನಿಮ್ಗೆ ಅನ್ಸುತ್ತೆ ಇದು ಯೂಸ್ ಕಾರ್ ಅಲ್ಲ, ಹೊಸ ಕಾರ್ ಥರ ನಾವು ಅದರ ಮಿಂಚ್ತಾ ಇರುತ್ತೆ ಸರ್ ಗಾಡಿ, ಪ್ರತಿಯೊಂದು ಗಾಡಿಗಳನ್ನ. ಸೂಪರ್ ಸರ್. ಹಾಗೆ ಮತ್ತೊಂದು ಸ್ವಿಫ್ಟ್ ನೋಡ್ತಿರೋಗೆ ಆಲ್ರೆಡಿ ಹೇಳಿದಾಗೆ 42 ವೆಹಿಕಲ್ ಸ್ಟಾಕ್ಸು. ಎಸ್ ಸರ್. ಸರ್ ಇದು ಬಂದು 2019 ಮಾಡಲ್ ವೆಹಿಕಲ್ ಸರ್. ಪ್ರೈಸ್ ಬಂದು 7,12,000. ಫಸ್ಟ್ ಓನರ್ ಸಿಂಗಲ್ ಓನರ್ ಕಾರ್ ಸರ್ ಇದು. ಓಕೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಒಂದು ಅಂದಾಜು? 9,000 ಕಿಲೋಮೀಟರ್ ಸರ್. ಬರೀ 9,000 ಕಿಲೋಮೀಟರ್ ಡ್ರಿವನ್. ನೋಡ್ತಿರೋ ವೀಕ್ಷಕರೇ ಮಿಂಟ್ ಕಂಡೀಷನಲ್ಲಿದೆ. ಆ್ಯಂಡ್ ಇದು ಬಂದು ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್. ಇದು ಇದರಲ್ಲಿ ಅಲಾಯ್ ವೀಲ್ ಕೂಡ ಬರುತ್ತೆ, ನಿಮಗೆ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ಇದು ಎಷ್ಟು ಸರ್ ಪ್ರೈಸ್? ಇದು 7,11,000 ಸರ್. 7,11,000 ಆಗುತ್ತೆ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಕಾರ್ ಮೇಳ ನಡೀತಿರೋದ್ರಿಂದ ನಿಮಗೆ ಡಿಸ್ಕೌಂಟ್ ಕೂಡ ನಡೀತಿದೆ. ಇದು ಕಾರ್ ಮೇಳ ನಡೀತಿರೋದು ಬಂದ್ಬಿಟ್ಟು 10ನೇ ತಾರೀಕು ಮತ್ತು 11ನೇ ತಾರೀಕು. ಸೊ ಸೆಲೆಕ್ಟೆಡ್ ಕಾರ್ಸ್ ಮೇಲೆ ಅಪ್ ಟು 80,000 ವರೆಗೂ ಡಿಸ್ಕೌಂಟ್ ಇರುತ್ತೆ. ಖಂಡಿತ ಸರ್. 80,000 ತಕ್ಷಣ ಎಲ್ಲರೂ 80,000 ಅಂತಲ್ಲ, ಅವರು ಒಂದು ಸೆಲೆಕ್ಟೆಡ್ ಕಾರ್ ಮೇಲೆ ಇವನ್ 1,000 ಸಿಗ್ಬೋದು, 5,000 ಸಿಗ್ಬೋದು, 20,000 ಆದರೆ ಅಪ್ ಟು 80,000 ಕಸ್ಟಮರ್ಸ್ಗೆ ಆಫರ್ ಮಾಡ್ತಾ ಇದ್ದೀವಿ ಓನ್ಲಿ ಫಾರ್ ದಿಸ್ ಮೇಳ ಸರ್. ಓಕೆ. ಈ ಬರೀ 2 ದಿನದಲ್ಲಿ ಮಾತ್ರ ಒಂದು ಆಫರ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಸ್ವಿಫ್ಟ್ ಬಂದ್ಬಿಟ್ಟು ಇದು ಲೇಟೆಸ್ಟ್ ಮಾಡಲ್. ಇದು ನೋಡ್ತಿರ್ಬೋದು ನೀವು. ಆ್ಯಂಡ್ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ, ಅಲಾಯ್ ವೀಲ್ ಬರುತ್ತೆ. ಆ್ಯಂಡ್ ಡ್ಯೂಯಲ್ ಟೋನ್. ಇದು ವೈಟ್ ಕಲರಲ್ಲಿದೆ, ಸಕ್ಕದಾಗಿದೆ ವೆಹಿಕಲ್ಲು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಇದು ಸರ್ ಇದು ಬಂದು 2022 ಮಾಡಲು ಪೆಟ್ರೋಲ್ ಇಂಜಿನ್ ಫಸ್ಟ್ ಓನರ್ ಬರ್ತದೆ ಸರ್. ಇದ್ರ ಕಾಸ್ಟ್ ಬಂದು 7,75,000 ಆಗುತ್ತೆ. ಸೊ ನೀವು ಕಂಪ್ಲೀಟ್ ನೋಡ್ಬೋದು ಯಾವ ಥರ ಮಿಂಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸು ಕೂಡ ಇದೇ ಥರ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಕಾರ್ ಇದು. ಸೊ ಪ್ರೈಸ್ ಎಷ್ಟು ಸರ್ ಇದು? ಸರ್ ಇದು ಪ್ರೈಸ್ ಬರುತ್ತೆ ನಮಗೆ 9,03,000 ಬರುತ್ತೆ ಸರ್. ಪ್ರೈಸ್ 9,03,000ಕ್ಕೆ ಲೇಟೆಸ್ಟ್ ಮಾಡಲ್ಲು ZDI ಪ್ಲಸ್ಸು ನಿಮಗೆ. ಸರ್ ZXI ಪ್ಲಸ್ ಅಲ್ಲ ಸರ್, ಇದು ಪೆಟ್ರೋಲ್ ವೆಹಿಕಲ್. ಎಕ್ಸಾಕ್ಟ್ಲಿ ಸರ್, ZXI ಪ್ಲಸ್ ಬರುತ್ತೆ ನಮಗೆ. ZXI ಪ್ಲಸ್ ಪೆಟ್ರೋಲ್ ವೆಹಿಕಲ್ಲು ಆಟೋಮೆಟಿಕ್ ಸಿಗ್ತಾ ಇದೆ. ಆ್ಯಂಡ್ ನೋಡ್ತಿರ್ಬೋದು ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಅಲಾಯ್ ವೀಲ್ಸು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ರೇರ್ ಡಿಫಾಗರು, ವೈಪರು. ಸೊ ಇಂಥ ಆಪ್ಷನ್ ಇಲ್ಲ ಅಂತ ಹೇಳಂಗಿಲ್ಲ ಇದರಲ್ಲಿ. ಅದೇ ರೀತಿ ಸ್ವಲ್ಪ ಓಲ್ಡ್ ಮಾಡಲ್ ಸ್ವಿಫ್ಟ್ ನೋಡ್ತಿರೋರಿಗೆ ಇಲ್ಲೊಂದು ಮತ್ತೊಂದು ಸ್ವಿಫ್ಟ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಇದು ಬಂದು ಸರ್ 2012 ಮಾಡಲು ಸೆಕೆಂಡ್ ಓನರ್ ಬರುತ್ತೆ. VXI ಬಂದು ಇದು ಪ್ರೈಸ್ ಬಂದು ನಿಮಗೆ 4,93,000 ಬರುತ್ತೆ ಸರ್. ನಿಮಗೆ 4,93,000ಕ್ಕೆ VXI 2000 ಯಾವ ಮಾಡಲ್ ಸರ್ ಇದು? 12 ಮಾಡಲ್ ಸರ್. 12 ಮಾಡಲ್ VXI ಸಿಗ್ತಾ ಇದೆ. ಸೊ 12 ಮಾಡಲೇ ನಿಮಗೆ 2 ಆಪ್ಷನ್ ಇದೆ ನೋಡ್ತಿರ್ಬೋದು. ನಿಮಗೆ ಜಸ್ಟ್ ಎಕ್ಸಾಂಪಲ್ಗೆ ಅಂತ ತೋರಿಸಿರೋಂಥ ಒಂದು ಕಾರ್ಗಳಲ್ಲಿ ಅದೇ ಥರ ನಿಮಗೆ ಎಲ್ಲ ವೆಹಿಕಲ್ಗೂ ಕೂಡ ಲೋನ್ ಫೆಸಿಲಿಟಿ ಆಗುತ್ತೆ. ಇಲ್ಲಿ ಬಂದಾಗ ಲೋನ್ ಎಲ್ಲ ಚೆಕ್ ಮಾಡಿಕೊಂಡು ಖಂಡಿತವಾಗ್ಲೂ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ನಾವು ಆಲ್ಟೋ ಬಗ್ಗೆ ತಿಳ್ಕೊಂಬಿಡೋಣ. ಯಾವುದಾದ್ರೂ ಒಂದು ವೆಹಿಕಲ್ದು ನಿಮಗೆ ಆಲ್ಟೋ ಮಾಹಿತಿ ಕೊಡ್ತೀವಿ. ಅದಾದ ನಂತರ ಎಷ್ಟು ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ಬಿಡ್ತೀವಿ. ಅಲ್ಲಿ ನಿಮಗೆ 48 ಗಾಡಿಗಳು ಸಿಗುತ್ತೆ ಸರ್ ಆಲ್ಟೋ ಅಂದರೆ ಲವರ್ಸ್ಗೆ. ಯಾಕಂದರೆ ನಮ್ಮಲ್ಲಿ ನೋಡ್ಬೋದು ಇದು ಬಂದು 2012 ಮಾಡಲ್ ಗಾಡಿ. ಇದು ಫಸ್ಟ್ ಓನರ್ ಸಿಂಗಲ್ ಹ್ಯಾಂಡ್ ಯೂಸು 68,000 ಓಡಿದೆ ಸರ್. ಪ್ರೈಸ್ ಬಂದು 283 ಸರ್. 283 ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದು 7,83,000ಕ್ಕೆ ಆಲ್ಟೋ ಸಿಗ್ತಾ ಇದೆ. ಬರೀ ನಿಮಗೆ
ವಿತಿನ್ 2 lakhs ಬೇಕು ಅಂತ ಹೇಳಿದ್ರು ಕೂಡ ಆಲ್ಟೋಗಳು ಸಿಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಎಲ್ಲ ರೇಂಜ್ ಆಫ್ ಆಪ್ಷನ್ಸ್ ಕೂಡ ನಿಮಗೆ ಆಲ್ಟೋದಲ್ಲಿದೆ. 48 ವೆಹಿಕಲ್ಸು ಆಲ್ಟೋ ಸ್ಟಾಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಗಾಡಿ ಕಂಡೀಷನ್ ಕೂಡ ನೋಡ್ತಾ ಇದ್ದೀರಾ ಆ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲು ಕೂಡ ಇದೇ ಥರ ಕಂಡೀಷನಲ್ಲಿ ಇರ್ತವೆ. ಸೊ ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಆಗಿರುವಂತಹ ಆಲ್ಟೋಗಳು ನಿಮಗೆ ಇಲ್ಲಿ ಸಿಗ್ತವೆ ಅಂತ ಹೇಳ್ಬೋದು. ಸರ್ ನೀವು ನೋಡ್ಬೋದು ಜಸ್ಟ್ ಶೋರೂಮಿಂದ ಆಚೆ ಬಂದಿರೋ ಗಾಡಿ ಇದೆ. ಇದು ಬಂದು ನಿಮಗೆ 22 ಮಾಡಲ್ ಬಂದು ಡ್ರಿವನ್ ಕಿಲೋಮೀಟರ್ಸ್ 18,000 ಫಸ್ಟ್ ಓನರ್ ಗಾಡಿ. ಪ್ರೈಸ್ ಬಂದು ನಿಮಗೆ 12,25,000 ಬರುತ್ತೆ ಸರ್. ಸೊ ಓವರಾಲ್ ಇನ್ವೆಂಟ್ರಿ ನಮ್ಮಲ್ಲಿ ಸರ್ i20 24 ವೆಹಿಕಲ್ಸ್ ಇದ್ದಾವೆ. ಈ ವೆಹಿಕಲ್ ನೋಡ್ಬೋದು ನೀವು ಜಸ್ಟ್ ಒಂದು ರಿಬನ್ ಕಟ್ಬಿಟ್ರೆ ಮುಗಿದು ಹೊಸ ಗಾಡಿನೇ ಸರ್ ನಿಮಗೆ ಇದು. ಈ ಥರ ವೆಹಿಕಲ್ ಕೂಡ ನಿಮಗೆ i20ಗಳು ಅವೈಲೇಬಲ್ ಇದೆ. ಓವರಾಲ್ ವೆಹಿಕಲ್ಸ್ ಬಂದುಬಿಟ್ಟು 22 to 24 ವೆಹಿಕಲ್ಸ್ ಸ್ಟಾಕಲ್ಲಿದೆ. ಪ್ರೊಜೆಕ್ಟರ್ಲಿ ಹೆಡ್ ಲ್ಯಾಂಪ್ಸು ಮತ್ತು ಇದು ಎನ್ಲೈನ್, ಇದು i20 ಎನ್ಲೈನು ಟರ್ಬೋ ವೇರಿಯಂಟ್ ಇದು ನೋಡ್ತಿರ್ಬೋದು. ಸೊ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಸಕ್ಕತ್ತಾಗಿದೆ ಕಂಡೀಷನ್ ಅಂತೂ. ಸರ್ ಇದೇ ಥರ i20 ಎನ್ಲೈನ್ ಬೇಕು ಅಂದರೂ ಕೂಡ ಸಿಗುತ್ತಾ ಹೇಗೆ? ಖಂಡಿತ ಸರ್, ಖಂಡಿತ. ನಮ್ಮಲ್ಲಿ ಪ್ರತಿಯೊಂದು ಹೊಸ ಸ್ಟಾಕ್ಗಳು ಸಿಗುತ್ತೆ ಸರ್. ನಾಟ್ ಓನ್ಲಿ i20, ಎಲ್ಲ ಪ್ರತಿಯೊಂದು ಸ್ವಿಫ್ಟ್ ಇರ್ಬೋದು ನಿಮಗೆ, ಅಥವಾ i10 ಇರ್ಬೋದು, ಇವಾಗ ಗ್ರಾನೈಟ್ ನ್ಯೂಸ್ ಇರ್ಬೋದು, ಆಲ್ಟ್ರೋಸ್ ಇರ್ಬೋದು, ಪ್ರತಿಯೊಂದು ನ್ಯೂ ಬ್ರ್ಯಾಂಡಿಂಗ್ ಇವಾಗ ಲಾಂಚ್ ಇರೋ ವೆಹಿಕಲ್ ನಮ್ಮಲ್ಲಿ ಸಿಗುತ್ತೆ ಸರ್ ನಿಮಗೆ. ಸೊ ನ್ಯೂ ವೆಹಿಕಲ್ ಲವರ್ಸ್ಗೂ ಇಲ್ಲಿ ಆಪ್ಷನ್ ಇದೆ, ಪ್ಲಸ್ ಬಜೆಟಲ್ಲಿ ನೋಡೋ ಕಸ್ಟಮರ್ಸ್ಗೂ ಆಪ್ಷನ್ ಇದೆ ಸರ್. ಸರ್ ನೀವು ನೋಡೋದು ಬಲೆನೋ ವೆಹಿಕಲ್, ಇದು ಬಂದು 21 ಮಾಡಲು, ಜಸ್ಟ್ ಡ್ರಿವನ್ ಆಫ್ 9,000 ಸರ್. 9,000 ಬಂದು ಪ್ರೈಸ್ ಬಂದು ನೋಡ್ಬೋದು 7,59,000 ಸರ್. ಮಾರ್ಕೆಟ್ ಇದಕ್ಕಿಂತ ನಿಮಗೆ ನೋಡ್ಬೋದು ಇದೇ ಮಾಡಲು 8 lakhs ಪ್ಲಸ್ ಇರುತ್ತೆ. ಅದೇ ನಾವು ಕೊಡ್ತಾ ಇರೋದು ಒಂದು 7,59,000ಗೆ ಜಸ್ಟ್ ಡ್ರಿವನ್ ಆಫ್ 9,000 ಕಿಲೋಮೀಟರ್ ಸರ್. ಸೊ ಇದಕ್ಕೂ ಕೂಡ ವ್ಯಾರಂಟಿ ಎಲ್ಲ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ನೀವು ಸರ್, ಇದು ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಇದೇ ಥರ ಬಲಿನೋಗಳು ಎಷ್ಟು ಅವೈಲೇಬಲ್ ಇದೆ ಸರ್? ಸರ್ ನಮ್ಮಲ್ಲಿ ಬಂದು 20 ವೆಹಿಕಲ್ಸ್ ಪ್ಲಸ್ ವೆಹಿಕಲ್ಸ್ ನಮ್ಮಲ್ಲಿ ಇದಾವೆ ಸರ್. ಆ್ಯಂಡ್ ನೋಡ್ತಿರ್ಬೋದು ಇದರಲ್ಲೂ ಕೂಡ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಆ್ಯಂಡ್ ವೆರಿ ಲೆಸ್ ಡ್ರಿವನ್ ವೆಹಿಕಲ್ ಇದು ಕೂಡ. ಸರ್ ಬಲಿನೋದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರುತ್ತೆ ಸರ್? ಸರ್ ಬಲೆನೋ ನಮ್ಮಲ್ಲಿ ನಿಮಗೆ 6 lakhದಿಂದ ಸ್ಟಾರ್ಟ್ ಆಗುತ್ತೆ ಸರ್. 6 lakhದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಓಕೆ ಸರ್, ಹೋಂಡಾ ಸಿಟಿ ನೋಡ್ತಿರೋರಿಗೆ ಎಷ್ಟು ವೆಹಿಕಲ್ ಸ್ಟಾಕಲ್ಲಿದೆ ಸರ್? ನಮ್ಮಲ್ಲಿ 14 to 15 ಅಪ್ ಟು 20 ವೆಹಿಕಲ್ಸ್ ತನಕ ಸ್ಟಾಕಿಂಗ್ ಇದೆ ಸರ್ ನಮ್ಮಲ್ಲಿ. ಓಕೆ. ಸೊ ಈ ಮಾಡಲ್ ಬಂದು 2018 ಮಾಡಲ್ ಇದು, ಜಸ್ಟ್ ಡ್ರಿವನ್ ಆಫ್ 60,000 ಫಸ್ಟ್ ಓನರ್ ಸರ್. ಪ್ರೈಸ್ ಬಂದು ನಿಮಗೆ 8,91,000 ಹೋಂಡಾ ಸಿಟಿ ಸಿಗುತ್ತೆ ಸರ್ ನಿಮ್ಮಲ್ಲಿ. ಸಿಂಗಲ್ ಓನರ್ ಲೇಟೆಸ್ಟ್ ಮಾಡಲ್ ಹೋಂಡಾ ಸಿಟಿ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ವಾಯ್ಸ್ ಕಮಾಂಡ್ ಆಪ್ಷನ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಇದರಲ್ಲಿ. ಎಕ್ಸಾಕ್ಟ್ಲಿ ಸರ್. 8,59,000ಗೆ ಒಂದು 8,91,000ಗೆ. ಓಕೆ ಸರ್. ಓಕೆ. ಸೊ ಓವರ್ ಆಲ್ ವೆಹಿಕಲ್ಸ್ ಬಂದ್ಬಿಟ್ಟು 20+ ವೆಹಿಕಲ್ಸ್ ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ. ಹೋಂಡಾ ಸಿಟಿ ಸರ್, ಪ್ರತಿಯೊಂದು ಸಡನ್ ಲವರ್ಸ್ ಇಲ್ಲಿ ಬಂದರೆ 100% ಅವರು ವಿತ್ ಸ್ಯಾಟಿಸ್ಫೈ ಗಾಡಿ ಎತ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ಮಲ್ಲಿ. ಬರೀ ಹ್ಯಾಚ್ ಪ್ಯಾಕ್ ಅಂತ ಅಷ್ಟೇ ಅಲ್ಲ, ಸೆಡಾನ್ ತಗೊಳ್ಳೋರು ಕೂಡ ಪ್ರತಿಯೊಂದು ಮಾಡಲಲ್ಲೂ ಕೂಡ 20+ ವೆಹಿಕಲ್ಸ್ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಸರ್. ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ನಮ್ಮಲ್ಲಿ i10 ನೋಡ್ಬೋದು ನೀವು. ನಮ್ಮಲ್ಲಿ 24 ಇಂದ 30 ವೆಹಿಕಲ್ ತನಕ ಸ್ಟಾಕ್ ಇದಾವೆ. ಪ್ರೈಸ್ ಸ್ಟಾರ್ಟ್ ಔಟ್ 2,47,000 ಇಂದ ಅಪ್ ಟು ನಿಮಗೆ 6 lakhs ತನಕ i10 ವೆಹಿಕಲ್ಸ್ ಇದಾವೆ ನಿಮ್ಮ ಹತ್ರ. ಸಿಂಗಲ್ ಓನರ್, ಸೆಕೆಂಡ್ ಓನರ್, ಎಲ್ಲ ಥರ ಆಪ್ಷನ್ ಸಿಕ್ಬಿಡುತ್ತೆ. ಎಲ್ಲ ಥರ ಸರ್. ಇದೇ ವೆಹಿಕಲ್ ನೋಡ್ಬೋದು ನೀವು. 2010 ಮಾಡಲ್ ಇದು, ಸಿಂಗಲ್ ಹ್ಯಾಂಡ್ ಯೂಸು, 62,000 ಓಡಿದೆ ಸರ್. 62,000. ಪ್ರೈಸ್ ಬಂದು 2,82,000 ಸರ್. ಈ ಗಾಡಿ ಬಂದು 7,82,000ಕ್ಕೆಲ್ಲ i10 ಸಿಗ್ತಾ ಇದೆ. ಖಂಡಿತ ಸರ್. ಸೂಪರ್ ಸರ್. ಆ್ಯಂಡ್ 24 to 30 ವೆಹಿಕಲ್ಸ್ ತನಕ ನಿಮಗೆ i10ಗಳು ಸ್ಟಾಕಲ್ಲಿದೆ ಅಂತ ಹೇಳ್ಬೋದು. ಅದೆಲ್ಲ ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ನೋಡ್ತಿರ್ಬೋದು, ಅಲ್ಲಿ ಇಯಾನು. ಸೊ ಆ ಒಂದು ರೋ ಅಲ್ಲಿ ಸ್ಯಾಂಟ್ರೋ ಆಗಿರ್ಬೋದು, ಲೇಟೆಸ್ಟ್ ಮಾಡಲ್ ಸ್ಯಾಂಟ್ರೋ ಎಲ್ಲ ಕೂಡ ಅಲ್ಲಿ ಪಾರ್ಕ್ ಆಗಿಬಿಟ್ಟಿದ್ದಾವೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಕ್ವಿಡ್ಗಳು ನೋಡ್ತಿರೋರಿಗೆ ಸಾಕಷ್ಟು ವೆಹಿಕಲ್ ಸ್ಟಾಕಲ್ಲಿದೆ. ಕ್ವಿಡ್ ಅಂತೂ ಎಷ್ಟು ವೆಹಿಕಲ್ ಸ್ಟಾಕಲ್ಲಿದೆ ಸರ್? ಸರ್ ನಮ್ಮಲ್ಲಿ 25 ಇಂದ 30 ವೆಹಿಕಲ್ ಸ್ಟಾಕ್ ಇದೆ ಸರ್, ಕ್ವಿಡ್ ಮಾತ್ರ ಅಂತ ಹೇಳ್ಬಿಟ್ಟು. ಓಕೆ. ಪರ್ಟಿಕ್ಯುಲರ್ಲಿ ಈ ಒಂದು ಗಾಡಿದು ಸೊ ಈ ಮಾಡಲ್ ಇದೊಂದು ನೋಡ್ಬೋದು 2019 ಮಾಡಲು, ಡ್ರಿವನ್ ಕಿಲೋಮೀಟರ್ ಆಫ್ 32,000. ಪ್ರೈಸ್ ಬಂದು 3,87,000. ಇದು ಬಂದು ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ನಿಮಗೆ. ಸೊ ಆಟೋಮೆಟಿಕ್, ಮ್ಯಾನ್ಯಲ್ಲು ಎಲ್ಲ ಟ್ರಾನ್ಸ್ಮಿಷನ್ ಬರುತ್ತೆ. ಹೌದು. ನೋಡ್ತಿರ್ಬೋದು ಚಿತ್ರ, ಇದು ಟಾಪ್ ಎಂಡು. ಇಂಟೀರಿಯರ್ ಕೂಡ ನೀಟಾಗಿದೆ. ಇದೇ ಥರ ಕಂಡೀಷನ್ ಇರುವಂಥ ವೆಹಿಕಲ್ಸು ನಿಮಗೆ ಸಿಗ್ತವೆ. ಸೊ ಪ್ರೈಸ್ ಇದು 3,87,000 ಸರ್. 3,87,000 ನಿಮಗೆ ಈ ಒಂದು ಕ್ವಿಡ್ಡು. ಸೊ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್ ಕ್ವಿಡ್ದೆಲ್ಲ? ಸರ್ ನಮ್ಮಲ್ಲಿ ನಿಮಗೆ ಇವನ್ ಸ್ಟಾರ್ಟಿಂಗ್ ಫ್ರಮ್ 2,87,000 ಸ್ಟಾರ್ಟ್, 80,000 ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಕ್ವಿಡ್. ಓಕೆ. ನೆಕ್ಸ್ಟ್ ವೀಕ್ಷಕರೇ, ತುಂಬ ಜನ ಸೆಲರಿ ಹುಡುಕ್ತಾ ಇರ್ತಾರೆ. ಇವತ್ತು ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಹ್ಯಾಚ್ ಪ್ಯಾಕಲ್ಲಿ ಆರ್ಟ್ ಸೀಲಿಂಗ್ ವೆಹಿಕಲ್ಸ್ ಎಲ್ಲದನ್ನು ಕೂಡ ನಿಮಗೆ ತೋರಿಸಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಸೆಲರಿಯೋ ತೋರಿಸ್ತಾ ಇದ್ದೀವಿ. ಎಸ್ ಸರ್, ಎಷ್ಟು ವೆಹಿಕಲ್ ಸ್ಟಾಕಲ್ಲಿದೆ ಸೆಲರಿಯೋ? ಸರ್ ನಮ್ಮಲ್ಲಿ ಓವರ್ ಆಲ್ 24 ವೆಹಿಕಲ್ ಸ್ಟಾಕಲ್ಲಿದೆ ಸರ್. ಸೆಲರಿಯೋ ಮಾತ್ರ, ಬರೀ ಸೆಲರಿಯೋನೇ 24 ವೆಹಿಕಲ್ ಸ್ಟಾಕಲ್ಲಿದೆ. ಹೌದು ಸರ್. ಸೂಪರ್ ಸರ್. ಪರ್ಟಿಕ್ಯುಲರ್ಲಿ ಈ ಒಂದು ಸೆಲರಿಯೋ ಡೀಟೇಲ್ಸ್ ಇದೆ ಸರ್ ಹಾಗೆ? ಸರ್ ಇದು ಬಂದು ನಿಮಗೆ 2018 ಮಾಡಲ್ ನೋಡ್ಬೋದು. ಫಸ್ಟ್ ಓನರ್ ಜಸ್ಟ್ 32,000 ಓಡಿದೆ. ಪ್ರೈಸ್ ಬಂದು ನಿಮಗೆ 4,87,000 ಬರುತ್ತೆ ಸರ್ ಇದಕ್ಕೆ. ಸಿಂಗಲ್ ಓನರು ಬರೀ 30,000 ಓಡಿದೆ. ಸೊ 4,87,000 ಮಾಡ್ಕೊಡ್ತೀರಾ? ಹೌದು ಸರ್. ವೆಹಿಕಲ್ ಹಾಗೆ ಈ ಒಂದು ಪ್ರೈಸ್ ಬಂದು ನೆಗೋಷಿಯಬಲ್ ಇರುತ್ತಾ ಹೇಗೆ ಸರ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಪ್ರತಿಯೊಂದು ಕಾಸ್ಟ್ 24 ಏನು ವೆಬ್ಸೈಟ್ ಏನು ಪ್ರೈಸ್ ನಾವು ಮೆನ್ಷನ್ ಮಾಡಿದ್ವಿ ಅದೇ ಫೈನಲ್ ಪ್ರೈಸ್ ಇರುತ್ತೆ. ಸೊ ನಾವು ಈ ಒಂದು ಮೇಳಗೋಸ್ಕರ ಒಂದು ಅಪ್ ಟು 80,000 ನಾವು ಡಿಸ್ಕೌಂಟ್ನ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ.
ಸರ್ ಹಾಗೆ ನಿಮ್ಮಲ್ಲಿ ಬುಕ್ಕಿಂಗ್ ಅಮೌಂಟ್ ಏನೋ ಕಮ್ಮಿ ಮಾಡಿದ್ದೀರಾ ಅಂತ ಹೇಳಿ ಗೊತ್ತಾಯ್ತು. ಇವಾಗ ಎಷ್ಟು ಬುಕ್ಕಿಂಗ್ ಅಮೌಂಟ್ ನಿಮ್ಮದ್ರಲ್ಲಿ? ಸರ್ ಮುಂಚೆ ಬುಕ್ಕಿಂಗ್ ಅಮೌಂಟ್ ಇದ್ದಿದ್ದು ನಾವು ಸ್ಲ್ಯಾಬ್ ಇತ್ತು 8 lakhs ಬಿಲೋ 8 lakhs ವೆಹಿಕಲ್ಸ್ಗೆ 25,000 ಆ್ಯಂಡ್ ಅಬೌವ್ 8 lakhs ವೆಹಿಕಲ್ಸ್ಗೆ ನಾವು 50,000 ತಗೋತಾ ಇದ್ವಿ. ಓಕೆ. ಇವಾಗ ಪ್ರತಿಯೊಂದು ಕಸ್ಟಮರ್ಗೂ ಒಂದು ಅವ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಏನು ಮಾಡಿದ್ವಿ 25,000 ಇದನ್ನ 10,000 ಮಾಡಿದ್ದೀವಿ ಬಿಲೋ 8 lakhs ವೆಹಿಕಲ್ಸ್. ಇವಾಗ ಒಂದು ಕಾರ್ ನನಗೆ ಇಷ್ಟ ಆಯ್ತು, ಯಾವುದೋ ಒಂದು ಕಾರ್ ಇವಾಗ ನೀವು ತೋರಿಸಿದ್ರಲ್ಲೇ. ಹೌದು. ಸೊ ಇಷ್ಟ ಆಯ್ತು, ಬಟ್ ಇಲ್ಲಿಗೆ ಬಂದಾಗ ಇಷ್ಟ ಆಗ್ಲಿಲ್ಲ, ಆ ಕಾರ್ ನನಗೆ ಏನೋ ಒಂದು ಕಾರಣಕ್ಕೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ರೀಫಂಡ್ ಮಾಡ್ತೀರಾ ಹೇಗೆ? 10,000. ಸೊ 100% ರೀಫಂಡ್ 100% ರೀಫಂಡ್ ಇರುತ್ತೆ ಸರ್ ನಿಮಗೆ. ಓಕೆ. ಹಂಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಟೈಮ್ ಇರಲ್ಲ. ಮೈನ್ ಆಗಿ ಇವಾಗಂತೂ ಟೈಮ್ ಇಸ್ ಮನಿ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಹೀಗಿರ್ಬೇಕಾದ್ರೆ ತುಂಬಾ ಜನ ಯಾರ್ಡ್ ವಿಸಿಟ್ ಮಾಡಕ್ಕೆ ಆಗಲ್ಲ. ಸೊ ಅಂಥವ್ರೆಲ್ಲ ಯಾವ ತರ ಕಾರ್ನ ಚೆಕ್ ಮಾಡೋದು ಅಂಡ್ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಸರ್. ಸೊ ಅಂಥವ್ರಿಗೆ ನಾವು ಆಪ್ಷನ್ ಕೊಟ್ಟಿದ್ವಿ ಹೋಮ್ ಟೆಸ್ಟ್ ಡ್ರೈವ್ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕಸ್ಟಮರು ಅವರು ಇಷ್ಟಪಟ್ಟಿರೋ ಗಾಡಿನ ಸೆಲೆಕ್ಟ್ ಮಾಡಿ, ಅಂದ್ರೆ ಫಸ್ಟ್ ಆಫ್ ಆಲ್ ವೆಹಿಕಲ್ ನೋಡಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಅಂದ್ರೆ ಅವ್ರದ್ದು ಆ್ಯಪ್ ಏನಿದೆ Cars24 ಆ್ಯಪ್, ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಎಕ್ಸಾಕ್ಟ್ಲಿ. ಇನ್ಸ್ಟಾಲ್ ಮಾಡ್ಕೊಂಡು ವೆಹಿಕಲ್ನ ನೋಡಬೇಕು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ನಿಮಗೆ ಡಿಫ್ರೆಂಟ್ ವೇರಿಯಸ್ ಫಿಲ್ಟರ್ಸ್ ಕೂಡ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ನೀವು ಮಾಡೆಲ್ ವೈಸ್ ಬೇಕಾದ್ರೂ ಫಿಲ್ಟರ್ ಮಾಡ್ಬೋದು, ಆಸ್ ವೆಲ್ ಆಸ್ ನೀವು ಬ್ರ್ಯಾಂಡ್ ವೈಸ್ ಕೂಡ ಫಿಲ್ಟರ್ ಮಾಡ್ಬೋದು. ಪ್ರೈಸ್ ರೇಂಜ್ ಬೇಕಾದ್ರೂ ನೀವು ಫಿಲ್ಟರ್ ಮಾಡ್ಕೊಂಡು ನೋಡ್ಕೊಂಡು ಯಾವ ಗಾಡಿ ಇಷ್ಟ ಆಗುತ್ತೆ ಅದನ್ನ ಫೈನಲ್ ಆಗಿ ಇಟ್ಕೊಬಹುದು. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಒಂದ್ಸಲ ಇಟ್ಕೊಂಡಾದ್ಮೇಲೆ ಆ ಒಂದು ಪ್ರೈಸ್ ರೇಂಜ್, ಆ ಗಾಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೋಮ್ ಟೆಸ್ಟ್ ಡ್ರೈವ್ ನ ಬುಕ್ ಮಾಡ್ಕೋಬಹುದು. ಈ ತರ ಒಂದು ಫೆಸಿಲಿಟಿ ಸಿಗುತ್ತಲ್ಲ? ಎಕ್ಸಾಕ್ಟ್ಲಿ ಸರ್. ಓಕೆ. ಸೊ ಹೋಮ್ ಟೆಸ್ಟ್ ಡ್ರೈವ್ ಗೆ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತೀರಾ ಮತ್ತೆ ಅದು ರೀಫಂಡಬಲ್ ಹೇಗಿರುತ್ತೆ ಅಂತ? ಸೊ ಹೋಮ್ ಟೆಸ್ಟ್ ಡ್ರೈವ್ ನಾವು 999 rupees ಚಾರ್ಜ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ನಾವು 100% ಮುಂಚೆನೇ ಹೇಳಿದ್ವಿ, ಇಟ್ಸ್ ಅ ರೀಫಂಡಬಲ್ ಅಮೌಂಟ್ ಸರ್. ಒಂದು ಕಸ್ಟಮರ್ ಇವಾಗ ಗಾಡಿ ಇಷ್ಟ ಆಗುತ್ತೆ ಅಂದ್ರೆ ಅದೇ ಅಮೌಂಟ್ ಅವರು ಮೈನಸ್ ಮಾಡಿ ಅದು ಬ್ಲಾಕಿಂಗ್ ಅಮೌಂಟ್ ಅಲ್ಲಿ ಕಂಟಿನ್ಯೂ ಮಾಡಿ ರಿಮೈನಿಂಗ್ ಅಮೌಂಟ್ ಪೇ ಮಾಡಿ ಬ್ಲಾಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಆ ಗಾಡಿ ಇಷ್ಟ ಆಗಿಲ್ಲ, ಬೇರೆ ಗಾಡಿ ನೋಡ್ತಾ ಇದ್ದಾರೆ ಅಂದ್ರೆ ಆ ಕ್ಯಾನ್ಸಲ್ನ ಬುಕಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನೋಡಿ ಒಂದು ಸಿಂಗಲ್ ರೂಪಾಯಿ ಅಮೌಂಟ್ ನಮ್ಮಲ್ಲಿ ಹೋಲ್ಡ್ ಆಗುತ್ತೆ, ಪ್ರತಿ ಅಮೌಂಟ್ ರೀಫಂಡ್ ಆಗುತ್ತೆ ಸರ್. ಸೊ ಕಂಪ್ಲೀಟ್ ಅಮೌಂಟ್ ರೀಫಂಡ್ ಆಗ್ಬಿಡುತ್ತೆ. ಹಾಗೆ ವೀಕ್ಷಕರೇ, ಇವಾಗ ಯಾರ್ದು ಒಂದು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಓವರ್ವ್ಯೂ. ಕಂಪ್ಲೀಟ್ ಆಗಿ ಇಂಥ ವೆಹಿಕಲ್ ಇಲ್ಲ ಅಂತ ಹೇಳಂಗಿಲ್ಲ. ಡಸ್ಟರ್ ಬೇಕಾ, ಡಸ್ಟರ್ ಕೂಡ ಇದೆ. ಟ್ರೈಬರ್ ಬೇಕಾ, ಅದು ಕೂಡ ಇದೆ. ಸುಜುಕಿ ವೆಹಿಕಲ್ಸ್ ಎಸ್ಪೆಷಲಿ ನಿಮಗೆ ಬರೀ ನಾವು ಹ್ಯಾಚ್ ಬ್ಯಾಗ್ಗಳು ಅಷ್ಟೇ ತೋರಿಸಿದ್ವಿ. ಎರ್ಟಿಗಾ ಬೇಕು ಅಂತ ಹೇಳಿದ್ರು ಕೂಡ 7 ಸೀಟರ್ ಎರ್ಟಿಗಾಗಳು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಆಲ್ಸೋ ಅರ್ಬನ್ ಕ್ರೂಸರ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೋಡ್ತಿರ್ಬೋದು ಸ್ಯಾಂಟ್ರೋ ಆಗಿರ್ಬೋದು. ಆ್ಯಂಡ್ ಈ ಲೈನಲ್ಲಿ ಎಸ್ಪೆಷಲಿ ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ i20ಗಳಿದೆ. ಹಾಗೆ ರೈಟ್ ಸೈಡ್ ಅಂತ ಬಂದಾಗ ನಿಮಗೆ ಇಯಾನ್ಗಳು ಪಾರ್ಕ್ ಆಗಿದೆ. ಸ್ಯಾಂಟ್ರೋ, ರಿಟ್ಸು, ನಿಮಗೆ ಓಲ್ಡ್ ಮಾಡೆಲ್ ಸ್ಯಾಂಟ್ರೋಗಳು ಕೂಡ ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1.5 lakh ಅಂತೆ. ಇಗ್ನಿಸ್, ಲೇಟೆಸ್ಟ್ ಮಾಡೆಲ್ ಇಗ್ನಿಸ್ ಅಂತ ಬಂದಾಗ ನಿಮಗೆ ತುಂಬ ಕಡೆ ಸಿಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಇಲ್ಲಿ ಇಗ್ನಿಸ್ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಕೂಡ ಸಿಗುತ್ತೆ. ಎಸ್ಪ್ರೆಸೋ ಸಿಗುತ್ತೆ. ಸೊ ಈಗಿರ್ಬೇಕಾದ್ರೆ ಇನ್ಯಾಕೆ ತಡ ಮಾಡ್ತಿದ್ರ, ಇವಾಗಲೇ Cars24 ಯಾರ್ಡ್ಗೆ, ಅದು ಕೂಡ ಎಸ್ಪೆಷಲಿ ಜಕ್ಕೂರ್ ಯಾರ್ಡ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ 10th ಮತ್ತು 11th ಇಲ್ಲಿ ಕಾರ್ ಮೇಳ ನಡೀತಾ ಇದೆ. ಅಪ್ ಟು 80,000ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಕೊನೆಯದಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೋಡಿ ಇವಾಗ ಫ್ಯಾಮಿಲಿ ಅಂದಮೇಲೆ ಒಂದು ಮನೆ ಇರಬೇಕು, ಮನೆ ಅಂದಮೇಲೆ ಒಂದು ಕಾರ್ ಇರಬೇಕು ಸರ್. ಆ ಒಂದು ಒಳ್ಳೆ ಕಾರ್ ಕಸ್ಟಮರ್ ಪಡಿಬೇಕಂದ್ರೆ ನಮ್ಮ Cars24 ಬಂದರೆ ಮಾತ್ರ ಖಂಡಿತ ಅವ್ರು ಖುಷಿಯಾಗಿ ಒಂದು ಒಳ್ಳೆ ಕಾರ್ನ ಎತ್ಕೊಂಡ್ಬಂದು ನಾವೊಂದು ಗ್ಯಾರಂಟಿ ಕೊಡ್ಬೋದು ಸರ್. ಸೂಪರ್. ಇವಾಗ ಇವ್ರು ಹೇಳಿದ್ದು ಸಿಂಪಲ್ ಆಗಿ ಹೇಳಿದ್ರು. ಸೊ ಫ್ಯಾಮಿಲಿ ಅಂದಮೇಲೆ ಒಂದು ಮನೆ ಇರಬೇಕು, ಮನೆ ಅಂದಮೇಲೆ ಒಂದು ಕಾರ್ ಇರಬೇಕು, ಕಾರ್ ಅಂದಮೇಲೆ ಆ ಕಾರ್ ಚೆನ್ನಾಗಿರ್ಬೇಕು. ಆ ಚೆನ್ನಾಗಿರೋ ಕಾರು Cars24 ಇದೆ ಅಂತ ಹೇಳ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಆದಷ್ಟು ಬೇಗ ವೀಕ್ಷಕರೇ Cars24ನ ಜಕ್ಕೂರ್ ಯಾರ್ಡ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಬೇಕಾದಂತಹ ಕಾರ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.